ಹಾಯ್ ಆಲ್, ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ. ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಸಬ್ಸ್ಕ್ರೈಬ್ ಮಾಡೋದು, ಕೊನೆಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದು. ಇವತ್ತಿನ ನಮ್ಮ ವಿಡಿಯೋ ಲ್ಯಾಂಡ್ ರೆಕಾರ್ಡ್ಸ್ನ ಆನ್ಲೈನಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ನಿಮ್ದು ಯಾವುದೋ ಒಂದು ಜಮೀನು ಇರುತ್ತೆ, ಯಾವುದೋ ಒಂದು ಜಾಗದಲ್ಲಿ ಜಮೀನು ಯಾರ ಹೆಸರಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ನನ್ನ ಹೆಸರಲ್ಲೇ ಇದೆಯೋ, ನಮ್ಮ ತಂದೆ ಹೆಸರಲ್ಲಿದೆಯೋ, ಇಲ್ಲ ನಮ್ಮ ತಾತನ ಹೆಸರಲ್ಲಿದೆಯೋ, ಆ ಜಮೀನು ಯಾರ ಹೆಸರಲ್ಲಿದೆ ಅನ್ನೋದೇ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ, ನಮ್ಮ ಮನೇಲಿ ಲ್ಯಾಂಡ್ ರೆಕಾರ್ಡ್ಸ್ ಇಟ್ಟಿರೋದಿಲ್ಲ, ನಮ್ಮ ತಾತಂದ್ರುಗಳು ಇಲ್ಲ ತಂದೆಗಳು. ಆ ಕಾಲ ಅಂಥ ಟೈಮಲ್ಲಿ ಇವಾಗ ಎಲ್ಲ ರೆಕಾರ್ಡ್ಸನ್ನು ಆನ್ಲೈನಲ್ಲಿ ನೋಡುವಂಥ ಒಂದು ಫೆಸಿಲಿಟಿನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ, ಗೌರ್ಮೆಂಟು. ಸೊ ಅದಕ್ಕೋಸ್ಕರ ನೀವು ಆನ್ಲೈನಲ್ಲೇ ನಿಮ್ಮ ಮಾಹಿತಿನ ಚೆಕ್ ಮಾಡ್ಬೋದು. ಹೇಗೆ ಚೆಕ್ ಮಾಡಬೇಕು ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ನ ಆನ್ಲೈನ್ ಥ್ರೂ ಚೆಕ್ ಮಾಡುವಂಥ ವಿಡಿಯೋನ ನಾನು ಈಗ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವೀಗ ಭೂಮಿ RTC ಲ್ಯಾಂಡ್ ರೆಕಾರ್ಡ್ಸನ್ನು ಹೇಗೆ ಚೆಕ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲು ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿ ನಿಮ್ಮ ಮೊಬೈಲಲ್ಲಿ, ಅಥವಾ ಲ್ಯಾಪ್ಟಾಪಲ್ಲಿ ಚೆಕ್ ಮಾಡೋದಾದ್ರೂ ನಿಮ್ಮ ಕ್ರೋಮನ್ನು ಗೂಗಲ್ನ ಓಪನ್ ಮಾಡಿ ಭೂಮಿ RTC ಅಂತ ಸರ್ಚ್ ಮಾಡಿ. ಆನ್ಲೈನ್ RTC ಭೂಮಿ ಕರ್ನಾಟಕ ಸರ್ಕಾರ ಅಂತ ನಿಮಗೆ ಮೊದಲ ಆಪ್ಷನ್ಸ್ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ಈ ಭೂಮಿ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಅದನ್ನು ನೀವು ವ್ಯೂ ಮಾಡ್ಕೋಬೋದು, ಮತ್ತು ಪಾಣಿನ ಚೆಕ್ ಮಾಡ್ಕೋಬೋದು. ಅದು ಬೇಕು ಅಂದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ನಿಮ್ಮ ಡಿಸ್ಟಿಕ್ ಇಲ್ಲಿ ಏನೇನಿದೆ ಅಂದರೆ ಕರೆಂಟ್ ಇಯರ್, ಓಲ್ಡ್ ಇಯರ್, MR, ಮ್ಯುಟೇಷನ್ ಸ್ಟೇಟಸ್, ಖಾತಾ ಎಕ್ಸ್ಟ್ರಾಕ್ಟ, ಸರ್ವೆ ಡಾಕ್ಯುಮೆಂಟ್, ಆಕಾರ್ ಬಂದ್, RTC ವಿತ್ ಸ್ಕೆಚ್, ಈ ಚವಡಿ, ಸರ್ವೆ ಸ್ಕೆಚ್, ಭೂಮಿ, ರೆಕಾರ್ಡ್ ರೂಮ್ ಡಾಕ್ಯುಮೆಂಟ್, ಈ ಥರ ಎಲ್ಲ ಆಪ್ಷನ್ಸ್ ಇದ್ದಾವೆ. ಇದರಲ್ಲಿ ಏನನ್ನು ನೀವು ಚೆಕ್ ಮಾಡ್ಕೋಬೋದು. ಕರೆಂಟ್ ಇಯರ್ ಚೆಕ್ ಮಾಡ್ತೀರಾ, ಓಲ್ಡ್ ಇಯರ್ಸ್ ಚೆಕ್ ಮಾಡ್ತೀರಾ, ಇದರಲ್ಲಿ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ ಸಿಗುತ್ತೆ. ಪ್ರೀವಿಯಸ್ ಇಯರ್ಸ್ದು ನೀವು ಚೆಕ್ ಮಾಡೋದಾದರೆ ಓಲ್ಡ್ ಇಯರ್ ಅಂತ ಹೋಗಬೇಕು. ಕರೆಂಟ್ ಇಯರ್ದು ಚೆಕ್ ಮಾಡೋದಾದರೆ ನೀವು ಕರೆಂಟ್ ಇಯರ್, ಈ ಇಯರ್ 2025 ಚೆಕ್ ಮಾಡ್ತೀರಾ ಅಂದರೆ ಈ ಥರ 2025 ಇಟ್ಕೋಬೇಕು. ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಬೇಕು, ನಿಮ್ದು ಯಾವುದು ಡಿಸ್ಟಿಕ್ಕು. ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ, ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡಿ, ಇದರಲ್ಲಿ ನಿಮ್ಮ ತಾಲೂಕು ಯಾವುದು ಅಂತ. ಸೊ ನೆಕ್ಸ್ಟ್ ಹೋಬಳಿಯನ್ನು ಕೇಳುತ್ತೆ, ಹೊಸದುರ್ಗ ಅಂಡರ್ ಯಾವ್ಯಾವ್ದು ಹೋಬಳಿ ಬರುತ್ತೆ ಅಂತ ಅದೇನೇ ತೋರಿಸುತ್ತೆ. ಸೊ ತೋರಿಸಿದ ನಂತರ ನಿಮ್ಮ ಹೋಬಳಿ ಯಾವುದಂತ ಸೆಲೆಕ್ಟ್ ಮಾಡಿ. ಆಮೇಲೆ ನಿಮ್ಮ ವಿಲೇಜನ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ವಿಲೇಜ್ ಯಾವುದಿದೆ ಏನು ಅಂತ ಇಲ್ಲಿ ನೋಡ್ತಾ ಹೋದರೆ ಎಲ್ಲ ವಿಲೇಜಸ್ನು ತೋರಿಸುತ್ತೆ ಫ್ರೆಂಡ್ಸ್. ಸೊ ನಿಮ್ಮ ವಿಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ವಿಲೇಜ್ ಯಾವುದಾಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಸರ್ವೆ ನಂಬರನ್ನು ಕೇಳುತ್ತೆ. ನೀವು ಯಾವ ಸರ್ವೆ ನಂಬರ್ನ ನೀವು ಚೆಕ್ ಮಾಡ್ತಾಯಿದ್ದೀರಾ, ಪಾಣಿ ಲ್ಯಾಂಡ್ ರೆಕಾರ್ಡ್ಸ್ನ ಚೆಕ್ ಮಾಡ್ತಾಯಿದ್ದೀರಾ ಅಂತ ಕೇಳುತ್ತೆ. ನೀವು ಯಾವ ಸರ್ವೆ ನಂಬರ್ ಅಂತ ನೀವು ಇದರಲ್ಲಿ ಮೆನ್ಷನ್ ಮಾಡಿ ಗೋ ಅಂತ ಕೊಡ್ಬೋದು ಫ್ರೆಂಡ್ಸ್. ನಾನು ಯಾವುದಾದ್ರೂ ಒಂದು ಸರ್ವೆ ನಂಬರ್ನ ಚೆಕ್ ಮಾಡ್ತೇನೆ. ಇವಾಗ 28 ಸರ್ವೆ ನಂಬರ್. ಸೊ ಇಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡಿ ಈಸಾ ನಂಬರ್ ಅಂತ ಕೇಳುತ್ತೆ. ಇದು 1 2 3 ಅದರಲ್ಲಿ ಎಷ್ಟು ಈಸಾ ನಂಬರ್ ಇದೆ ಆ ಸರ್ವೆ ನಂಬರಲ್ಲಿ ಎಲ್ಲದನ್ನು ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ನೀವು ಯಾವ್ದು ಬೇಕು, ಎಕ್ಸಾಂಪಲ್ 1 ಅಂತ ತೊಗೊಂಡ್ರೆ 1 ಇಲ್ಲಿ ಸರ್ಚ್ ಆಗುತ್ತೆ ಫ್ರೆಂಡ್ಸ್. ಸ್ಟಿಲ್ ಡೇಟ್ ಎಲ್ಲ ಫೆಂಚ್ ಆಗುತ್ತೆ. ಡೀಟೇಲ್ಸ್ ಫೆಂಚ್ ಡೀಟೇಲ್ಸ್ ಅಂತ ಕೊಟ್ಟರೆ ಇಲ್ಲಿ ಡೀಟೇಲ್ಸ್ ಫೆಂಚ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಥರ ನಿಮ್ಮ RTCಗಳನ್ನ ನೀವು ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟ್, ನನಗೆ ಆಲ್ರೆಡಿ ಸರ್ವೆ ನಂಬರ್ ಗೊತ್ತಿಲ್ಲ, ನಾನು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಅಂದರೆ, ನೀವು ಭೂಮಿ ಅನ್ನೋ ಆ್ಯಪನ್ನು ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ಭೂಮಿ ಅನ್ನೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಭೂಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇದರಲ್ಲಿ ಓಪನ್, ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿರೋದ್ರಿಂದ ನನಗೆ ಓಪನ್ ಕೇಳ್ತಾ ಇದೆ ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ಮಾಡೋದಾದರೆ ನೀವು ಇನ್ಸ್ಟಾಲ್ ಅಂತ ಕೊಡಿ, ಇನ್ಸ್ಟಾಲ್ ಕೊಟ್ಟು ಓಪನ್ ಅಂತ ಕೊಡಿ. ಸೊ ಕೊಟ್ಟಾದ ನಂತರ URTC ಇನ್ಫಾರ್ಮೇಷನ್, ವೆರಿಫೈಡ್ ಪ್ರಿಂಟೆಡ್ RTC, ಡೌನ್ಲೋಡ್ RTC, URTC ಬೈ ಓನರ್ ನೇಮ್ ಅಂತ ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಅದರಲ್ಲಿ ನಿಮಗೆ URTCನ ನೋಡಬೇಕು, ಇನ್ಫಾರ್ಮೇಷನ್ ನೋಡಬೇಕು ಅಂದರೆ URTC ಕ್ಲಿಕ್ ಮಾಡಿ. URTC ಬೈ ಓನರ್ ನೇಮ್ ಅಂತ ಚೆಕ್ ಮಾಡಬೇಕು ಅಂದರೆ ಓನರ್ ನೇಮ್, ನನಗೆ ಯಾವುದೇ ಥರ ಸರ್ವೆ ನಂಬರ್ ಗೊತ್ತಿಲ್ಲ, ನಮ್ಮದು ಲ್ಯಾಂಡ್ ರೆಕಾರ್ಡ್ಸ್ ಏನು ಸರ್ವೆ ನಂಬರ್ ಗೊತ್ತಿಲ್ಲ ಅಂದರೆ URTC ಬೈ ಓನರ್ ನೇಮ್. ಸೊ ಈಗ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ, ನಿಮ್ಮದು ಯಾವ ಡಿಸ್ಟಿಕ್ ಅಂತ ಕೇಳುತ್ತೆ. ನಿಮ್ಮ ಒಂದು ಡಿಸ್ಟಿಕ್ಕು, ತಾಲೂಕು, ಹೋಬಳಿ, ನಿಮ್ಮ ಊರು, ವಿಲೇಜ್ ಯಾವುದು ಅಂತ ಗೊತ್ತಿದ್ರೆ ಸಾಕು, ನಿಮ್ಮ ರೆಕಾರ್ಡ್ಸನ್ನು ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ತಾಲೂಕನ್ನು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಫೆಂಚ್ ಡೀಟೇಲ್ಸ್ ಅಂತ ಕೊಡಿ ಫ್ರೆಂಡ್ಸ್. ನಿಮ್ಮ ಊರಿನ ಎಲ್ಲ ಮಾಲೀಕರ ಡೀಟೇಲ್ಸ್, ಓನರ್ಸ್ ಡೀಟೇಲ್ಸ್ ಇಲ್ಲಿ ಫೆಂಚ್ ಆಗುತ್ತೆ. ಸೊ ಅದು ಇಟ್ ವಿಲ್ ಟೇಕ್ ಫ್ಯೂ ಸೆಕೆಂಡ್ಸ್.
ನೋಡಿ ಫ್ರೆಂಡ್ಸ್, ಎಲ್ಲ ಡೀಟೇಲ್ಸ್ ಇವಾಗ ಲೋಡ್ ಆಗಿದೆ. ಸೊ ನೀವೀಗ ಡೀಟೇಲ್ಸ್ನ ನೋಡ್ಕೋಬೋದು. ನಿಮ್ಮ ಊರಿನ ಎಲ್ಲ ಒಂದು ಮಾಲೀಕರ ಒಂದು ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಸೊ ನಿಮಗೆ ಆಲ್ರೆಡಿ ನಿಮಗೆ ನಿಮ್ಮ ತಂದೆಯವ್ರ ಹೆಸರಲ್ಲಿ ಚೆಕ್ ಮಾಡಬೇಕು, ತಾತವ್ರ ಹೆಸರಲ್ಲಿ ಚೆಕ್ ಮಾಡಬೇಕು ಅನ್ನಂಗಿದ್ರೆ ಸರ್ಚಲ್ಲಿ ನೀವು ಟೈಪನ್ನು ಮಾಡ್ಬೋದು. ಇಲ್ಲ ನಾನು ಇದರಲ್ಲೇ ನೋಡ್ತೇನೆ ಅನ್ನಂಗಿದ್ರೆ ಹೀಗೇನೆ ನಾನು ಸರ್ಚ್ ಮಾಡಿಕೊಂಡು ನಾನು ನೋಡ್ತೇನೆ, ನಮ್ಮ ಊರಿನ ಮಾಲೀಕರ ಸಂಖ್ಯೆ ಕಡಿಮೆ ಇದೆ, ಸೊ ನಾನು ಈಸಿಯಾಗಿ ಇದರಲ್ಲೇ ಚೆಕ್ ಮಾಡ್ತೀನಿ ಅನ್ನಂಗಿದ್ರೆ ಹಿಂಗೆ ಸರ್ಚಲ್ಲಿ ಕೂಡ ನೀವು ಸ್ಕ್ರೋಲ್ನ ಮಾಡಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ನಿಮಗೆ ಎಲ್ಲ ನಿಮ್ಮ ಊರಿನ ಮಾಲೀಕರ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ನಿಮ್ಮದು ಯಾವ್ದು ಬೇಕೋ ಅದನ್ನು ನೋಡ್ಕೋಬೇಕು ಫ್ರೆಂಡ್ಸ್. ಇದೆಲ್ಲ ಒಂದು ಕಾನ್ಫಿಡೆನ್ಷಿಯಲ್ ಇರುತ್ತೆ. ಬೇರೆಯವರ ಮಾಹಿತಿನ ನೀವು ಚೆಕ್ ಮಾಡೋದಕ್ಕಿಂತ ನಿಮಗೇನು ಬೇಕೋ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದನ್ನು ಈ ಥರ ಸರ್ಚ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಸರ್ವೆ ನಂಬರ್ಸ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ನೋಡ್ಕೋಬೋದು, ಇದೆಲ್ಲ ನಿಮ್ಮ ಜಮೀನಿನ ಸರ್ವೆ ನಂಬರ್ಸ್. ಸೊ ಇದೇ ರೀತಿ ನಾನು ಮುಂದೆ ಖಾತೆ ನಂಬರ್ನ ಹೇಗೆ ಸರ್ಚ್ ಮಾಡೋದು, ನನ್ನ ಸರ್ವೆ ನಂಬರ್ನ ಇವಾಗ ಹೇಗೆ ಸರ್ಚ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ ನಿಮ್ಮ ಜಮೀನಿಂದು. ನೆಕ್ಸ್ಟ್ ಖಾತೆ ನಂಬರ್ನ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆನ್ಲೈನ್ ರೆಕಾರ್ಡ್ಸಲ್ಲಿ ಹೇಗೆ ಭೂಮಿ ಆ್ಯಪಿಂದ ನಾವು ಚೆಕ್ ಮಾಡ್ಬೋದು ಅಂತ ನೋಡಿದ್ವಿ. ನಮ್ಮ ಹತ್ರ ಭೂಮಿ ಆ್ಯಪ್ ಇನ್ಸ್ಟಾಲೇಷನ್ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡಿಕೊಂಡು ನಾವು ಈಸಿಯಾಗಿ ಸರ್ವೆ ನಂಬರನ್ನು ಸರ್ಚ್ ಮಾಡ್ಬೋದು. ಈಗ ನಮ್ಮ ಹತ್ರ ಆಲ್ರೆಡಿ ಸರ್ವೆ ನಂಬರ್ ಇದೆ ಅಂದರೆ ನೀವು ಡೈರೆಕ್ಟ್ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿ ನೀವು ಭೂಮಿ RTC ಲ್ಯಾಂಡ್ ರೆಕಾರ್ಡ್ಸನ್ನು ನೋಡ್ಕೋಬೋದು. ನಿಮ್ಮ ಸರ್ವೆ ನಂಬರ್ನ ಡೀಟೇಲ್ಸ್ನ ಹಾಕೋದ್ರ ಮೂಲಕ ನೀವು ಆ ಪಾಣಿಯನ್ನು ತಗೋಬೋದು ಫ್ರೆಂಡ್ಸ್. ಸೊ ಇದೇ ರೀತಿ ನೆಕ್ಸ್ಟ್ ಖಾತೆ ಎಕ್ಸ್ಟ್ರಾಕ್ಟನ್ನು ಹೇಗೆ ತಗೊಳ್ಳೋದು, ಇದೀಗ ಒಂದು ಸರ್ವೆ ನಂಬರಲ್ಲಿ ನಮ್ಮ ಜಮೀನಿನ ಒಂದು ಮಾಹಿತಿನ ತಿಳ್ಕೊಳ್ಳೋದು ಗೊತ್ತಾಯಿತು. ಇದರಿಂದ ಖಾತೆ ಎಕ್ಸ್ಟ್ರಾಕ್ಟ್ ಹೇಗೆ ತಗೊಳ್ಳೋದು, ನಮ್ಮ ಜಮೀನು ನಾನಾ ಕಡೆ ಇರುತ್ತೆ. ಸೊ 4-5 ಕಡೆ ನಮ್ಮ ಜಮೀನಿದೆ, ಅದರದ್ದು ಖಾತೆ ಎಕ್ಸ್ಟ್ರಾಕ್ಟ್ ಹೇಗೆ ತಗೊಳ್ಳೋದು ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಈ ಮಾಹಿತಿ ಇಷ್ಟ ಆದಲ್ಲಿ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮತ್ತೆ ನೀವು ವೆಯ್ಟ್ ಮಾಡ್ತಾ ಇರಿ. ಸ್ಯಾನ್ಟೆಕ್ ನ್ಯೂಸ್ ಕನ್ನಡದಿಂದ ಇದೇ ರೀತಿ ಮಾಹಿತಿಗಳು ಬರ್ತಾ ಇರ್ತವೆ. ನಿಮಗೋಸ್ಕರ ನಾವು ಮಾಹಿತಿ ಮಾಡಲಿಕ್ಕೆ ತುಂಬ ಪ್ರೋತ್ಸಾಹ ಸಿಗಬೇಕು ಅಂದರೆ ನೀವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಫ್ರೆಂಡ್ಸ್. ಬಾಯ್ ಬಾಯ್.